ಈಗ ತಮ್ಮೆಲ್ಲರಿಗೂ ವಿಶೇಷವಾದಂತಹ ಒಂದು ಕಲಾವಿದನನ್ನ ಪರಿಚಯಿಸುವಂತಹ ಸಮಯ. ವಿಟಿ ನೋಡೋಣವಾ? ಬೊಮ್ಮನ ಸೃಷ್ಟಿಯಲ್ಲಿ ಮನುಷ್ಯನ ಹಣೆ ಚಿಕ್ಕದಿದ್ರೂ ಅದರ ಬರಹ ಮಾತ್ರ ಸಂಪುಟಗಳಷ್ಟು. ಅದಕ್ಕೆ ಅಲ್ವೇ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಅಂತ ದಾಸರು ಸಾಂತ್ವನ ಹೇಳಿರೋದು. ಕುಮಾರ್ ಬಡಿಗೆ ಗಾನ ಸಿಂಚನದ ದೃಷ್ಟಿ ವಿಶೇಷ ಚೇತನ ಗಾಯಕ. ಕೊಡು ಬೇಗ ದಿವ್ಯ ಮತಿ ಸರಸ್ವತಿ ಕೊಡು ಬೇಗ ಮೃಡ ಹರಿಹಯ ಮುಖ ರೊಡೆಯಳೆ ನಿನ್ನಯ. ಕತ್ತಲೆಯ ಪ್ರಪಂಚದಲ್ಲಿ ರಾಗಗಳ ಮೂಲಕ ಬಣ್ಣ ತುಂಬಿಸಿಕೊಂಡ ಸಂಗೀತಗಾರ. ಬೆಳಗಾವಿಯಲ್ಲಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯಲ್ಲಿ ಕಲ್ತಿದ್ದೀನಿ ನಾನು. ಅಲ್ಲಿ 1ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಜೊತೆಗೆ ಸಂಗೀತ ಇತ್ತು. ಅದು ಸಂಗೀತ ಅಲ್ಲೆಲ್ಲ ಹಾಡ್ತಕ್ಕಂಥ ಸಂಗೀತ ಎಲ್ಲ ನಮ್ಮನ್ನ ಒಂದು ಬಹಳ ಮುಂದೋಯ್ತು. ಅಂದರೆ ಅಲ್ಲಿ ನಾನು ಸಂಗೀತ ಹಾಡೋದ್ರಿಂದ ಕೇಳಿ ಸಂಗೀತ ಬಂತು, ನನಗೂ ಆಸಕ್ತಿ ಬಂತು. 1ನೇತಿಂದ ಅವರೆಲ್ಲ ನಮ್ಮ ದೊಡ್ಡವರು ನಮ್ಗಿಂತ ಸೀನಿಯರ್ಸ್ ಎಲ್ಲ ಹಾಡ್ತಿದ್ರು. ಚೋಟಾ ಕ್ಯಾಲ್ಗಳನ್ನ, ಬಡಾ ಕ್ಯಾಲ್, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ವಚನ ಸಂಗೀತ ಅವೆಲ್ಲ ಅವಾಗ ಕೇಳಿ ಬ್ಯಾಪಟ್ ಆಗ್ತಿದ್ದು. ನನ್ನ ಉಪಜೀವನಕ್ಕೆ ಆಧಾರ ಅಂದ್ರೆ ಸಂಗೀತ ಸರಸ್ವತಿ. ಇಲ್ಲಿ ಯಾವುದೇ ಹಣ ಮತ್ತು ಯಾವುದೋ ಇದು ಮುಖ್ಯ ಅಲ್ಲ, ಜನ ಮುಖ್ಯ, ಮತ್ತು ಹೆಸರು ಗಳಿಸ್ತಾ ಇದ್ದು ಅದು ಮುಖ್ಯ. ಅದಕ್ಕೆ ಹೋಗಿ ಬರ್ರಿ ಅಂತ ಹೇಳಿದ್ರು. ಖುಷಿ ಐತ್ರಿ ಫುಲ್. ಚಂದನ್ಟಿಯವ್ರಿಗೆ ನಾ ಎಷ್ಟು ಅಬಾರ ಎದುರು ಸಾಲಗಲ್ರಿ. ಹಿಂದೂಸ್ತಾನಿ ಹಾಡುಗಾರಿಕೆಯಲ್ಲಿ ಪ್ರವೀಣ, ಮಕ್ಕಳಿಗೆ ಸಂಗೀತದ ಪಾಠ ಪ್ರವಚನ, ವೇದಿಕೆ ಕಾರ್ಯಕ್ರಮಗಳೇ ಇವರ ಜೀವನ. ಅನ್ಯಾಯಕಾರಿ ಬೊಮ್ಮನ ಮೇಲೆ ಮುನಿಸಾಗಿ ಒಳ್ಳೆ ಕಂಠ ಕೊಟ್ಟಿದ್ದಾಳೆ ನಮ್ಮ ಸರಸ್ವತಿ. ಅಪೋಸಿಟ್ ಕನಕನಲಕರೆ ಸಾಧನೆ ಅನ್ನೋದು ದೊಡ್ಡ ಐತ್ರಿ. ಭಾಳ ಒಳ್ಳೆ ಸಂಗೀತ ಶಿಕ್ಷಕರ ಅವ್ರ. ಮತ್ತೊಬ್ಬರಿಗೆ ಒಂದಿಷ್ಟು ನೋವನ್ನು ಉಂಟು ಮಾಡೋದಿಲ್ಲ ಸರ್ ಅವ್ರು. ಇನ್ನೂ ಹೆಚ್ಚಿನ ಅವಕಾಶ ಅವ್ರಿಗೆ ಸಿಗಲಿ, ನಮ್ಮ ಸರ್ ಇನ್ನೂ ಹೆಚ್ಚು ಬೆಳೀಲಿ ಅನ್ನೋ ಆಸಕ್ತಿ ಸರ್ ನಮ್ಗೆ. ಶಾಲೆಯ ಪ್ರತಿ ಮಕ್ಕಳಲ್ಲಿಯೂ ಕೂಡ ಏನಪ್ಪ ಅಂದರೆ ಒಂದು ಸಂಗೀತದ ಸವಿಯನ್ನು ತಂದಿರತಕ್ಕಂಥದ್ದು ಏನಪ್ಪ ಅಂದರೆ ಬಹಳಷ್ಟು ಖುಷಿಯಾಗಿರ್ತಕ್ಕಂಥ ವಿಷಯ. ಅವರ ಈ ಒಂದು ಜರ್ನಿ ಏನಪ್ಪ ಅಂದರೆ ಬಹಳ ಸುಖಕರವಾಗಿರಲಿ, ಆನಂದಕರವಾಗಿರಲಿ, ಯಶಸ್ವಿಯಾಗಿ ಬರಲಿ ಅಂತೂ ನಮ್ಮ ಶಾಲೆಯ ಮೂಲಕ ಹಾಗೂ ವೈಯಕ್ತಿಕವಾಗಿ ಹಾರೈಸ್ತಾ ಇದ್ದೇವೆ. ಒಳ್ಳೆಯ ಕಲಾವಿದರು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ನಿಸ್ವಾರ್ಥತೆಯಿಂದ ಸಂಗೀತವನ್ನು ಕಲಿಸ್ತಾರೆ. ಬಹಳ ಸಂತೋಷ. ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದನ್ನೇ ನೆಚ್ಚಿ ಖುಷಿಗೂ ಕಾಯಕಕ್ಕೂ ಆಧಾರ ಮಾಡಿಕೊಂಡಿರೋ ಕಲಾವಿದ ಕುಮಾರ್ ಬಡಿಗೇರ. ಇವರಿಗೆ ಗಾನ ಸಿಂಚನದ ವೇದಿಕೆ ಒಳ್ಳೆಯ ಯಶಸ್ಸು ತಂದುಕೊಡಲಿ. ನೋಡಿದ್ರಲ್ಲ ಯಾಕೆ ಇವರು ವಿಶೇಷ ಅಂತ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಕೊಳ್ಳೋಣ ಕುಮಾರ ಬಡಿಗೇರ ಬೆಳಗಾವಿಯಿಂದ. ಬರ್ಲಿ ಜೋರಾದ ಚಪ್ಪಾಳೆ. ಬನ್ನಿ ಸರ್. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ನಾನು ಸರಸ್ವತಿ ಶಾರದಾದೇವಿ ಕೃಪಾಶೀರ್ವಾದದಿಂದ ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ ಮೇಡಮ್? ನಾನು ಆರಾಮಾಗಿದ್ದೀನಿ. ಎಷ್ಟು ಸ್ವೀಟ್ ಆಗಿ ಮಾತಾಡ್ತಾರೆ. ನಿಮ್ಮ ವಿಟಿ ನೋಡಿದ್ವಿ, ಬಹಳ ಸೊಗಸಾಗಿತ್ತು. ಧನ್ಯವಾದಗಳು ಮೇಡಮ್. ಶಿಕ್ಷಕರು ಕೂಡ ಹೌದು, ಇವರು ಸಾಕಷ್ಟು ಜನ ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನ ಕೂಡ ಮಾಡ್ತಾರೆ. ಜೊತೆಗೆ ನಿಮ್ಮ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ನಿಮಗೆ ಇರುವ ಒಲವು ಹಾಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಅಪಾರವಾದದ್ದು. ಗಾನ ಸಿಂಚನದ ಬಗ್ಗೆ ನಿಮ್ಮ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ವಿದ್ಯಾದೇವತೆ ನನ್ನ ತಾಯಿಯಾದ ಶಾರದಾದೇವಿ ಸರಸ್ವತಿ ಮಾತೆಯ ಪಾದಾರ ಬಿಂದುಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ನಾನು ಧಾರವಾಡ ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದ. 1986 ಜೂನ್ನಿಂದ 97ರವರೆಗೆ ಬೆಳಗಾವಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯಲ್ಲಿ ಸಂಗೀತ ಅಭ್ಯಾಸ ಮತ್ತು ಶಿಕ್ಷಣಾಭ್ಯಾಸವನ್ನು ಕೂಡ ಮಾಡಿದ್ದೇನೆ. ನನಗೆ ಈ ಚಂದನ ವಾಹಿನಿಯಲ್ಲಿ ಜನಪದ ಆಡಿಷನ್ ಇತ್ತು. ಆ ಆಡಿಷನ್ಗೆ ನಾನು ಬಂದಿದ್ದೆ. ಆ ಆಡಿಷನ್ಗೆ ಬಂದಾಗ ನಾನಿಲ್ಲಿ ಆಯ್ಕೆ ಆಗ್ತೀನೋ ಇಲ್ಲೋ ಅನ್ನೋದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಇತ್ತು. ಅದು ದೇವರ ಕೃಪಾಶೀರ್ವಾದದಿಂದ ಆಯ್ಕೆ ಆಗಿದ್ದೇನೆ. ಈಗ ನಾನು ಚಂದನ ವಾಹಿನಿಯಲ್ಲಿ ಹಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಇದು ಅವಕಾಶ ಕೇವಲ ಚಂದನ ವಾಹಿನಿಯಲ್ಲಿ ಮಾತ್ರ ಸಿಕ್ಕಿಲ್ಲ ನನಗೆ. ನಾನಿವಾಗ ಏನು ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಾನಿವಾಗ ರಾಷ್ಟ್ರ ಮಟ್ಟದಲ್ಲಿ ಹಾಡ್ತಾ ಇದ್ದೇನೆ ಅಂತ ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಚಂದನ ವಾಹಿನಿ ಇದು ಕೇವಲ ರಾಜ್ಯ ಮಟ್ಟದ ಟಿ ವಿ ಅಲ್ಲ, ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಟಿ ವಿ. 52 ದೇಶಗಳ ಇರ್ತಕ್ಕಂಥ ಜನ ಎಲ್ಲ ಅದನ್ನು ನೋಡ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ
ಸಂಗೀತ ವಿದುಷಿಯಾಗಿರ್ತಕ್ಕಂಥ ಅರ್ಚನಾ ಮೇಡಮ್ ಅವರು ಹಾಗೂ ನಾರಾಯಣ ಸ್ವಾಮಿ ಸರ್ ಅವರು ಹಾಗೂ ಮುನಿರಾಜು ಸರ್ ಅವರ ಸಾರಥ್ಯದಲ್ಲಿ ಹಾಡೋಕ್ಕೆ ತುಂಬ ಒಂದು ಅವಕಾಶ ಸಿಗ್ತಾ ಇದೆ. ಇದರಿಂದ ಮತ್ತಷ್ಟು ಹೆಚ್ಚು ಕಲ್ಕೊಳ್ಳೋ ಅವಕಾಶ ಸಿಗ್ತಾ ಇದೆ. ಅದಕ್ಕೆ ನನಗೆ ಇಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚಂದನ ಟಿವಿಯ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ನೀವು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೂಪರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಹಳ ಸೊಗಸಾಗಿ ಮಾತಾಡ್ತೀರಿ. ನನಗೆ ಗೊತ್ತು ನೀವು ಅಷ್ಟೇ ಸೊಗಸಾಗಿ ಹಾಡ್ತೀರಿ ಅಂತ ಕೂಡ. ಹಾಡು ಕೇಳೋಣ, ಯಾವ ಹಾಡನ್ನು ಹಾಡ್ತಿದ್ದೀರಿ? ನಾನು ಇವಾಗ ಸಿಟ್ಯಾಕ ನನ್ನಾಕಿ ನಾ ಏನು ಮಾಡೀನಿ ಅಂತಕ್ಕಂಥ ಗಂಡ ಹೆಂಡತಿ ಹೇಳುವಂತ ಮಾತನ್ನ ಜನಪದ ಶೈಲಿಯಲ್ಲಿ ಹಾಡಕ್ಕೆ ಇಷ್ಟಪಡ್ತೇನೆ. ಓಕೆ, ನಿಮ್ಮನ್ನ ನೋಡಿದ್ರೆ ಯಾರು ಸಿಟ್ ಮಾಡ್ಕೊಳ್ಳಲ್ಲ, ಅದು ಬೇರೆ ವಿಷಯ. ಈಗ ಒಂದು ಹಾಡು ಕೇಳೋಣವಾ? ಓಕೆ. ಸಿಟ್ಯಾಕ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ ಸಿಟ್ಯಾಕ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದಾರ ಸುಟ್ಟೀತು ನನ್ನ ಜೀವ ಸತ್ಯ ಎಂಬುವುದ ಹೇಳ ನನ್ನಲ್ಲೇ ಸತ್ಯ ಎಂಬುವುದ ಹೇಳ ನನ್ನಲ್ಲೇ ಸತ್ಯ ಎಂಬುವುದ ಹೇಳ ಸಿಟ್ಯಾಕ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ. ಬಡವನಂತ ಮನದಾಗ ಚಿಂತೆ ಅನುದಿನವೂ ಸುಡುವುದೇನ ನಾ ಬಡವನಂತ ಮನದಾಗ ಚಿಂತೆ ಅನುದಿನವೂ ಸುಡುವುದೇನ ನಾ ಸಿರಿಯ ತರುವೆ ಮನದಾಗ ಇರುವೆ ನಿನ್ನಾಸೆ ತೀರದೇನ ನಾ ಸಿರಿಯ ತರುವೆ ಮನದಾಗ ಇರುವೆ ನಿನ್ನಾಸೆ ತೀರದೇನ ನನ್ನಲ್ಲೇ ಸಿಟ್ಯಾಕ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ ಸಿಟ್ಯಾಕ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದಾರ ಸುಟ್ಟೀತು ನನ್ನ ಜೀವ ಸತ್ಯ ಎಂಬುವುದ ಹೇಳ ನನ್ನಲ್ಲೇ ಸತ್ಯ ಎಂಬುವುದ ಹೇಳ ನನ್ನಲ್ಲೇ ಸತ್ಯ ಎಂಬುವುದ ಹೇಳ ನನ್ನಲ್ಲೇ ಸತ್ಯ ಎಂಬುವುದ ಸಿಟ್ಟೆಲ್ಲ ಕಡಿಮೆ ಆಯ್ತಾ? ಕಡಿಮೆ ಆಯ್ತು, ತುಂಬಾ ಕಡಿಮೆ ಆಯ್ತು, ಕಡಿಮೆ ಆಯ್ತು, ತುಂಬಾ ಕಡಿಮೆ ಆಯ್ತು. ಓಕೆ, ಮುನಿರಾಜು ಸರ್ ಹೇಳಿ. ಕಲಾವಿದರು ಇವರು. ಉತ್ತರ ಕರ್ನಾಟಕದ ಮಣ್ಣು ತತ್ವದ ಮಣ್ಣು, ಬೆಂಗಳೂರಿನ ಮಣ್ಣು ತುತ್ತಿನ ಮಣ್ಣು. ಇಲ್ಲಿಗೆ ಯಾಕಪ್ಪ ಬರ್ತೀರಾ ಬೆಂಗಳೂರಿಗೆ ಅಂದರೆ ಹೊಟ್ಟೆ ಪಡಕ್ಕೆ ಬಂದ್ವಿ ಅಂತ ಹೇಳ್ತಾರೆ. ನೋಡಿ, ಉತ್ತರ ಕರ್ನಾಟಕದಲ್ಲಿ ಬಸವಾದಿ ಪ್ರಮಥರು, ಸಂಗೀತಗಾರರು, ಪುಟ್ಟರಾಜ್ ಗವಾಯಿ ಅಂತಹ ದೊಡ್ಡ ಮಹಾತ್ಮರು ಹುಟ್ಟಿದಂಥ ನಾಡದು. ಹೌದು ಹೌದು. ನೀವು ಕಣ್ಣು ಕಾಣದೇ ಇರ್ಬೋದು, ಆದರೆ ಪ್ರಪಂಚ ನೋಡೋ ಅಂತರಾತ್ಮದ ಕಣ್ಣು ನಿಮಗೆ ತೆರೆದಿದೆ ಅಂತ ನಾನಾದರೂ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ನಿಮಗೆ ನೀವು ಒಳ್ಳೆ ಮಾತುಗಳನ್ನು ಹೇಳಿದ್ರೆ 52 ದೇಶ ನೋಡುತ್ತೆ ಅಂತ. ಹೌದು, ಖಂಡಿತವಾಗ್ಲೂ 52 ದೇಶಗಳು ನಿಮ್ಮನ್ನು ನೋಡುತ್ತೆ. ಹಾಂ ಸರ್. ನೀವು ಆ ಮೂಲಕ ನಿಮ್ಮ ಹಾಡುಗಾರಿಕೆ ಎಲ್ರಿಗೂ ಕೇಳಿಸ್ಲಿ, ನಿಮಗೂ ಒಳ್ಳೆಯದಾಗಲಿ. ನಿಮ್ಮ ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕೇಳೋ ಅವಕಾಶ ನಮಗೂ ಆಗಲಿ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದ.
ಇಲ್ಲಿ ಕುಳಿತಿರ್ತಕ್ಕಂಥ 3 ಜನ ನಿರ್ಣಾಯಕರ ಆಶೀರ್ವಾದ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕಲಾವಿದರು ದೊಡ್ಡವರು ಹಿರಿಯರ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತೀನಿ. ಧನ್ಯವಾದಗಳು. ಖಂಡಿತ ನೀವಿಲ್ಲಿ ಬಂದಿದ್ದು ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ನಾವು ನಿಮಗೆ ಧನ್ಯವಾದಗಳನ್ನ ಹೇಳ್ಬೇಕು. ನೀವು ನನಗೆ ಕರೆಸಿ ಅವಕಾಶ ಕೊಟ್ಟರಲ್ಲ, ನಿಮಗೆ ಮೊದಲು ಧನ್ಯವಾದಗಳನ್ನ ಹೇಳಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಧನ್ಯವಾದ.